ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್. ಆ್ಯಂಡ್ ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಣ ನಾವು ಹೇಗೆ ಟ್ರೇಡ್ ಮಾಡಿದ್ರಿ. 16th June 2025 ಮಂಡೇ ದಿವಸ ಅಮೇಝಿಂಗ್ ಮೂಮೆಂಟ್, 200 ಪಾಯಿಂಟ್ಸ್ ಲಿಟ್ರಲಿ. ಹೇಗೆ ತೊಗೊಂಡ್ರಿ ಟ್ರೇಡು, ಏನು ಮಾಡಿದ್ರಿ ಟ್ರೇಡು, ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ಫ್ಯಾಕ್ಟ್ ಮಾರ್ಕೆಟ್ ಇನ್ನೂ ನಡೀತಿದೆ ಗೊತ್ತಾ. ಆ್ಯಂಡ್ ಐ ಸ್ಟಿಲ್ ಇವಾಗ ತಾನೇ ನಾನು ಎಕ್ಸಿಟ್ ಆದೆ. ಆ್ಯಂಡ್ ಯು ಕ್ಯಾನ್ ಸಿ ಇಷ್ಟು ಮೇಲೋಗಿದೆ ಮಾರ್ಕೆಟ್. ಬಟ್ ವಿಲ್ ಅಂಡರ್ಸ್ಟ್ಯಾಂಡ್ ಲಾಜಿಕ್ ಏನಿದೆ ಆಪ್ಷನ್ಸಲ್ಲಿ ನಮ್ಗೆ ಯಾವ ರೀತಿ ಗೊತ್ತಾಯಿತು ಮಾರ್ಕೆಟ್ ಮೇಲೆ ಹೋಗುತ್ತೆ ಏನಾಗುತ್ತೆ ಅಂತ ಡೀಟೇಲಾಗಿ ಅರ್ಥ ಮಾಡ್ಕೊಂಡು ಸ್ಟಿಕ್ ವಿತ್ ಅಸ್. ಓಕೆ, ಲೆಟ್ಸ್ ಗೋ. ಸೊ ಮಾರ್ಕೆಟ್ ಸ್ಟಾರ್ಟಿಂಗ್ ಕ್ಯಾಂಡಲಲ್ಲಿ ನಮ್ಗೆ ಕಾಣಿಸ್ತಿದೆ ಬ್ಲಡ್ ಬಾತ್ ಆಗುತ್ತೆ ಅಂತ ಕಾಣಿಸ್ತಿದೆ. ಆರ್ ಮಾಡ್ರೇಟ್, ಆರ್ ಮ್ಯಾಕ್ಸ್ಪೆನ್, ಯು ನೋ ದೀಸ್ ಲೆವೆಲ್ಸ್ ರೈಟ್. ಈ ಥರ ನಡೆಯುತ್ತೆ. ಯಾರ್ಯಾರು ಕ್ಲಾಸಸ್ಗೆ ಜಾಯ್ನ್ ಆಗಿದ್ದಾರೆ ಓನ್ಲಿ ದೀಸ್ ಪೀಪಲ್ ಮೈಟ್ ಹ್ಯಾವ್ ನೋನ್. ಓಕೆ, ಯಾರ್ಯಾರು ಕ್ಲಾಸಸ್ ಜಾಯ್ನ್ ಆಗಿಲ್ಲ ಒಬ್ವಿಯಸ್ಲಿ ಅವ್ರಿಗೆ ಗೊತ್ತಿರಲ್ಲ ಮೋಸ್ಟ್ಲಿ ರೈಟ್. ಸೊ ಬಟ್ ಎಸ್, ಯು ಕ್ಯಾನ್ ಲರ್ನ್ ದಿಸ್. ಕೆಳಗಡೆ ಬರೋ ನಂಬರ್ಗೆ ಯು ಕ್ಯಾನ್ ಆಲ್ವೇಸ್ ಕಾಂಟ್ಯಾಕ್ಟ್ ಮಾಡಿ, ಯು ಕ್ಯಾನ್ ಬೈ ದ ಕೋರ್ಸ್. ಓಕೆ, ದೆನ್ ಯು ವಿಲ್ ಬಿ ಲರ್ನಿಂಗ್ ಆಲ್ ಆಫ್ ದೀಸ್ ಥಿಂಗ್ಸ್. ಆಮೇಲೆ ನೀವು ನಮ್ಮ ಜೊತೆ ಎವ್ರಿ ಡೇ, ಓಕೆ ಸಾರಿ ನಾಟ್ ಎವ್ರಿ ಡೇ, ಟ್ಯೂಸ್ಡೇ ಟು ಫ್ರೈಡೇ, ಟ್ಯೂಸ್ಡೇ ವೆನ್ಸ್ಡೇ ಫ್ರೈಡೇ ಥರ್ಸ್ಡೇ, ಇದೆಲ್ಲ ದಿವಸ ಕೂಡ ನೀವು ನಮ್ಮ ಜೊತೆ ಬೆಳಗ್ಗೆ ಹೊತ್ತು ಲೈವ್ ಮಾರ್ಕೆಟ್ ನಮ್ಮ ಜೊತೆ ಅನಾಲಿಸಿಸ್ ಮಾಡೋಕ್ಕೆ ಕೂತ್ಕೊಬೋದು. ನಾವು ಹೆಂಗೆ ಮಾರ್ಕೆಟ್ನ ಅನಲೈಸ್ ಮಾಡ್ತೀವಿ, ನೀವಾಗೇನು ವೀಡಿಯೋ ನೋಡ್ತಾ ಇದ್ದೀರಾ, ದಿಸ್ ಇಸ್ ದ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ರೈಟ್. ಸೊ ನೀವು ಎವ್ರಿ ಡೇ ಮಾರ್ಕೆಟ್, ನಾಟ್ ಎವ್ರಿ ಡೇ, ಟ್ಯೂಸ್ಡೇ ವೆನ್ಸ್ಡೇ ಥರ್ಸ್ಡೇ ಫ್ರೈಡೇ ನೀವು ಏನಾದರೂ ಮಾರ್ಕೆಟ್ನ ಬೆಳಗ್ಗೆ ಹೊತ್ತು ನನ್ನ ಜೊತೆ ಕೂತ್ಕೊಂಡು ನೀವು ಅನಲೈಸ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಜಾಯಿನ್ ದ ಕೋರ್ಸ್ ಮುಗಿದ ಮೇಲೆ ಯು ವಿಲ್ ಬಿ ಗೆಟಿಂಗ್ ದ ಆಕ್ಸೆಸ್ ಫಾರ್ ದ ಲೈವ್ ಸೆಷನ್ಸ್. ಓಕೆ, ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್. ಬಿಕಾಸ್ ನಾವು ಮುಂಚೆನೇ ನಿಮಗೆ ಲೈವ್ ಸೆಷನ್ಗೆ ಆಕ್ಸೆಸ್ ಕೊಟ್ಬಿಟ್ರೆ ಯು ವುಡಂಟ್ ಅಂಡರ್ಸ್ಟ್ಯಾಂಡ್ ಆಲ್ ಆಫ್ ದೀಸ್ ಥಿಂಗ್ಸ್. ನಮ್ಮ ಮೇನ್ ಪಾಯಿಂಟ್ ಆಫ್ ವ್ಯೂ ಲೈವ್ ಸೆಷನಲ್ಲಿ ಟಿಪ್ಸ್ ಆ್ಯಂಡ್ ಕಾಲ್ಸ್ ಕೊಡೋದಲ್ಲ. ಮೇನ್ ಪಾಯಿಂಟ್ ಆಫ್ ವ್ಯೂ ಇಸ್ ಫಾರ್ ಯು ಟು ಮೇಕ್ ಅಂಡರ್ಸ್ಟ್ಯಾಂಡ್, ನಿಮಗಿದು ಪ್ರಾಕ್ಟಿಕಲ್ ನಾಲೆಡ್ಜ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳಿಸೋಕ್ಕಷ್ಟೇ. ಸೊ ನಿಮಗಿದು ಟಾಪಿಕ್ಸ್ ಬಗ್ಗೆನೇ ಗೊತ್ತಿಲ್ಲ ಅಂದರೆ ಹೌ ವಿಲ್ ಯು ಈವನ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಮೀನ್ ಈವನ್ ಗೋನ್ ಟಾಕ್ ಅಬೌಟ್. ಇದು ಸಿಂಪ್ಲಿ ಲೈಕ್ ಈ ವಿಡಿಯೋ ಥರನೇ ಆಗೋಗುತ್ತೆ, ನಿಮಗೇನು ಅರ್ಥ ಆಗಲ್ಲ. ಬಟ್ ಯು ಸ್ಟಿಲ್ ಲೈಕ್ ಯು ವಾಚಿಂಗ್, ಓಕೆ ಲೈಕ್ ದಿಸ್ ಈ ಥರ ಅಂತ. ಸೊ ದಿಸ್ ಇಸ್ ವಾಟ್ ಇಟ್ ಈಸ್. ಕೋರ್ಸಿಗೆ ಜಾಯ್ನ್ ಆಗ್ಬೋದು ನೀವು. ಓಕೆ, ನಿಮ್ಗೆ ಆಲ್ರೆಡಿ ಮೆನ್ಷನ್ಡ್ ಆಗಿದೆ ದ ನಂಬರ್. ಯು ಕ್ಯಾನ್ ಆಲ್ವೇಸ್ ವಾಟ್ಸ್ಆ್ಯಪ್ ಮಾಡಿ ಆ್ಯಂಡ್ ಯು ವಿಲ್ ಬಿ ಗೆಟಿಂಗ್ ದ ಕೋರ್ಸ್ ಡೀಟೇಲ್ಸ್. 24/700 ನಮಗೆ ಆಲ್ಮೋಸ್ಟ್ 93% ಬರ್ತಿದೆ. ಆ್ಯಂಡ್ ದಿಸ್ ಇಂಡಿಕೇಟ್ಸ್ ರಿಯಲಿ ಸ್ಟ್ರಾಂಗ್ ಬುಲ್ ರನ್ ಅಂತ ಮಾರ್ಕೆಟ್ ನಮಗೆ ಡೆಫಿನೆಟ್ಲಿ ತೋರಿಸ್ತಿದೆ. ಏನಕ್ಕೆ ಬುಲ್ ರನ್ ಅಂತ ತೋರಿಸ್ತಿದೆ, ಬಿಕಾಸ್ 24/700 24/800ಗೆ ಸಪೋರ್ಟ್ ಶಿಫ್ಟ್ ಆಗಿದೆ. ಆ್ಯಂಡ್ 24/800 ಇನ್ ರೆಸಿಸ್ಟೆನ್ಸ್ ಇಸ್ ದಟ್ ಈಸ್ ಟ್ರೈಂಗ್ ಟು ಗೋ ಟು 25,000. ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ಸಿನಾರಿಯೋ ಇಸಂಟ್ ಫಿಕ್ಸ್ಡ್ ಇನ್ ದಿಸ್ ಆಪ್ಷನ್ ಚೈನ್. ನೋಡಿ, ಪ್ರೈಸ್ ಆ್ಯಕ್ಷನಲ್ಲಿ ಮತ್ತು ಆಪ್ಷನ್ ಚೈನ್ಗೆ ಒಂದು ಡಿಫ್ರೆನ್ಸ್ ಏನಿದೆ. ಸಪೋರ್ಟ್ ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ನಾವು ಪ್ರೈಸ್ ಆ್ಯಕ್ಷನಲ್ಲಿ ಒಂದೇ ಚಾರ್ಟ್ ಪ್ಯಾಟರ್ನ್ಸ್ನಲ್ಲೇ ನೀವೇನು ಮಾಡ್ಬೋದು, 3-4 ಲೈನ್ಸ್, 3-4 ಸಪೋರ್ಟ್ ರೆಸಿಸ್ಟೆನ್ಸ್ನ ನೀವು ಡ್ರಾ ಮಾಡ್ತೀರಾ. ಬಟ್ ಆಪ್ಷನ್ ಚೈನಲ್ಲಿ ಆ ಥರ ಇರೋಲ್ಲ. ಆಪ್ಷನ್ ಚೈನಲ್ಲಿ ಏನಿರುತ್ತೆ ಅಂದರೆ ಒಂದೇ ರೆಸಿಸ್ಟೆನ್ಸ್, ಒಂದೇ ಸಪೋರ್ಟ್ ಥರ ಮೇನ್ ರೆಸಿಸ್ಟೆನ್ಸ್ ಇರುತ್ತೆ. ಓಕೆ, ಇವಾಗ ನೋಡಿ ಪ್ರೈಸ್ ಆ್ಯಕ್ಷನಲ್ಲಿ 3-4 ಲೈನ್ಸ್ ಹಾಕೊತೀರಾ. ಇಟ್ಸ್ ನಾಟ್ ಲೈಕ್ ಈಚ್ ಆ್ಯಂಡ್ ಎವ್ರಿ ಲೈನ್ ಇಸ್ ರೆಸ್ಪೆಕ್ಟಿಂಗ್ ಫಾರ್ ಯು. ಇಟ್ಸ್ ನೀಡ್ ನಾಟ್ ಬಿ. ಸಮಟೈಮ್ಸ್ ಇಸ್ ಬ್ರೇಕ್, ಸಮಟೈಮ್ಸ್ ಇಟ್ ಡಸ್ ಬ್ರೇಕ್. ಓಕೆ, ಸೊ ಆ ಥರ ಇರುತ್ತೆ. ಬಟ್ ಆಪ್ಷನ್ ಚೈನಲ್ಲಿ ಅಂದರೆ ಆ್ಯಕ್ಟಿವ್ ರೆಸಿಸ್ಟೆನ್ಸ್ ಮತ್ತು ಆ್ಯಕ್ಟಿವ್ ಸಪೋರ್ಟ್ ಎಲ್ಲಿದೆ, ಜೋ ಆ್ಯಕ್ಚುಲಿ ಇವಾಗ ನಿಮಗೆ ವರ್ಕ್ ಆಗುವಂಥದ್ದು ರೈಟ್. ಸೊ ಅದು ನಿಮಗೆ ಹೇಳುತ್ತೆ. ಸೊ ದೇರ್ಸ್ ಡಿಫ್ರೆನ್ಸ್. ಆ್ಯಂಡ್ ತುಂಬ ಬೇರೆ ಡಿಫ್ರೆನ್ಸಸ್ ಕೂಡ ಇದೆ. ನೀವು ಅದನ್ನು ಕೋರ್ಸಲ್ಲಿ ಎನಿವೇ ಕಲಿತೀರಾ. ಸಿನಾರಿಯೋ ನಂಬರ್ 9 ಇದೆ ನೋಡಿ. ಸಿನಾರಿಯೋ ನಂಬರ್ 9 ಯಾವತ್ತೇ ಬಂದರೂ ಕೂಡ ರಿಸ್ಕಿ, ಮತ್ತು ಆ ರಿಸ್ಕಿನಲ್ಲೇ ನಮಗೆ ಎಂಟರ್ ಮಾಡೋಂಗೆ ಇಲ್ಲ ಯಾವತ್ತೂ ಕೂಡ. ಯು ಶುಡ್ ನೆವರ್ ಎವರ್ ಎಂಟರ್. ಈ ಒಂದು ಸಪೋರ್ಟ್ ಕಡೆಯಿಂದ ನಮಗೆ ಬುಲಿಶ್ ಪ್ರೆಷರೇ ಬಂದಿದೆ. 24/700 800ಗೆ ನಮಗೆ ಶಿಫ್ಟ್ ಆಗಿದೆ, ವಿಚ್ ಇಸ್ ದ ಬುಲಿಶ್ ಪ್ರೆಷರ್. ಯಾಕೂ ನಿಮಗೆ ಒಂದು ಸತಿ ತೋರಿಸ್ಬಿಡ್ತೀನಿ ಕೂಡ ಹೌ ಇಸ್ ಹ್ಯಾಪನಿಂಗ್ ಅಂತ. ಸಪೋರ್ಟ್ ಕಡೆ ನೋಡಿದ್ರೆ ಶಿಫ್ಟೆಡ್ ಫ್ರಮ್ ಬಾಟಮ್ ಟು ಟಾಪ್ ಬುಲಿಶ್ ಪ್ರೆಷರ್ ರೈಟ್. ಆ್ಯಂಡ್ ರೆಸಿಸ್ಟೆನ್ಸ್ ಕಡೆ ನೀವು ನೋಡಿದ್ರೆ ನಿಮ್ಗೇನು ಗೊತ್ತಾಗುತ್ತೆ, ರೆಸಿಸ್ಟೆನ್ಸ್ ಏನಾಗಿದೆ ಅಂತ ವಿಕ್ಟೋರ್ ಸ್ಟಾಪ್ ಕೊಟ್ಬಿಟ್ಟು ಕ್ಯಾನ್ಸಲ್ ಆಗೋಗಿದೆ, ಬೇರಿಶ್ ಪ್ರೆಷರ್ ಆಗೋಗಿದೆ. ಸಿಂಪಲ್ ಸರ್, ಇದಕ್ಕಿಂತ ಏನಿಲ್ಲ. ಸೊ ಆ ರಿಸ್ಕಿ ಟಚ್ ಆಗಿದೆ, ಇಲ್ಲಿ ರಿಸ್ಕಿ ಟಚ್ ಆಗಿದೆ. ಬಟ್ ನಾವು ಎರಡೂ ಕಡೆ ಕೂಡ ನಾವು ಇಲ್ಲಿ ಟ್ರೇಡ್ ಮಾಡಲ್ಲ. ಆ ರಿಸ್ಕಿ ನೀವು ನೋಡ್ಬೋದು 808ಅಲ್ಲಿದೆ, ರಿಸ್ಕಿ ನೋಡ್ಬೋದು 760 ಹತ್ರ ಇದೆ. ಸೊ ಎರಡೂ ಪಾಯಿಂಟಲ್ಲೂ ನಮಗೆ ಇಲ್ಲ ಟ್ರೇಡು. ಸೊ ನಾವು ಟ್ರೇಡ್ ಎಲ್ಲಿ ಮಾಡಬೇಕು ಸರ್? ಸಿನಾರಿಯೋ ನಂಬರ್ 9 ಇರಬೇಕು, ಫಿಕ್ಸ್ಡ್ ಇರಬೇಕು. ದೆನ್ ನಮಗೆ ಪ್ರೈಸ್ ಏನಿದೆ, ಆರ್ ಮಾಡ್ರೇಟ್ ಲೈನ್ ಏನಿದೆ ಇಲ್ಲಿಗೆ ಹೋಗಬೇಕು, ಇಲ್ಲ ಮಾಡ್ರೇಟ್ ಲೈನ್ ಏನಿದೆ ಇಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗೋವರೆಗೂ ವಿ ಡು ನಾಟ್ ಟ್ರೇಡ್. ಓಕೆ, ಎಸ್ಪೆಷಲಿ ಬಿಕಾಸ್ ಇದು ನಮಗೆ ಇಟ್ ಈಸ್ ಶೋಯಿಂಗ್ ದಟ್ ಸಿನಾರಿಯೋ ನಂಬರ್ 9 ಇದೆ. ಸಿನಾರಿಯೋ ನಂಬರ್ 9ಅಲ್ಲಿ ನಮ್ಗೆ ಯಾವಾಗಲೂ ಕೂಡ ಮಾಡ್ರೇಟ್ ಲೆವೆಲ್ಸಲ್ಲೇ ಮಾಡಬೇಕು. ನಾವು ವಾಟ್ ಇಸ್ ದ ಮಾಡ್ರೇಟ್ ಲೆವೆಲ್ ನಿಮ್ಗೆ ಬರುತ್ತೆ 709. ಓಕೆ, ಇಲ್ಲೇ ಮೆನ್ಷನ್ ಆಗಿದೆ, ಯು ಕ್ಯಾನ್ ಸಿ ದಿಸ್ ರೈಟ್. ಇಲ್ಲಿ 857 ಏನಕ್ಕೆ ER+1 ಬರುತ್ತೆ, 857 ಸಿಂಪಲ್, ದೆನ್ ನಥಿಂಗ್ ಮೋರ್. ಸೊ ಇವೆರಡು ಲೆವೆಲ್ ಹತ್ರ ಬಂದಾಗ ಸಿನಾರಿಯೋ ನಂಬರ್ 9 ಇದ್ದಾಗ ಅವಾಗ ಮಾತ್ರ ವಿ ವಿಲ್ ಟ್ರೈ ಟು ಟೇಕ್ ಟ್ರೇಡ್. ಅಲ್ಲಿವರೆಗೂ ಟ್ರೇಡ್ ಮಾಡಲ್ಲ. ಆ್ಯಂಡ್ ಆಲ್ಸೋ ಸಿನಾರಿಯೋ ನಂಬರ್ ಇಸ್ 9 ಫಾರ್ ದೋಸ್ ಪೀಪಲ್ ಹೂ ಆರ್ ಬಿನ್ ಪ್ರಾಫಿಟಬಲ್ ಫ್ರಮ್ ಪಾಸ್ಟ್ 3 months. ಆ್ಯಂಡ್ ಈ ಥರ ಟ್ರೇಡಲ್ಲಿ ಏನು ಗೊತ್ತಾಗುತ್ತೆ, ಸ್ಟಾಪ್ ಲಾಸ್ ಸ್ವಲ್ಪ ಕಡಿಮೆ ಇದೆ ರೈಟ್.
ಆರ್ ಮಾಡ್ರೇಟ್ ಎಸ್ ಮಾಡ್ರೇಟಿಂದ ಯು ಕ್ಯಾನ್ ಟೇಕ್ ದ ಗುಡ್ ಅಮೌಂಟ್ ಆಫ್ ಟ್ರೇಡ್. ನಾವು ಆರ್ ಮಾಡ್ರೇಟಲ್ಲಿ ನಮ್ಗೆ ಏನಾರ ಟ್ರೇಡ್ ಸಿಕ್ಕಿದ್ರೆ ಇಲ್ಲಿಂದ ನಾವೇನಾರ ಶಾರ್ಟ್ ಪೊಸಿಷನ್ ಮಾಡಿದೆ, ಪ್ರೈಸ್ ಏನಾದರೂ ಇಲ್ಲಿ ಹೋತು, ಸಿನಾರಿಯೋ ಸೇಮ್ ಇತ್ತು, ಏನೂ ಚೇಂಜಸ್ ಆಗಿಲ್ಲ, ಆಪ್ಷನ್ ಚಾನೆಲ್ ಆ ಥರ ಇದ್ದರೆ ಇಲ್ಲಿಂದ ನಾವು ಮಾಡಿ 763 ತನಕ ನಾವಿಲ್ಲಿ ಪ್ರಾಫಿಟ್ನ ತೊಗೊಳಕ್ಕೆ ಪ್ರಯತ್ನ ಪಡ್ತೀವಿ. ಬಟ್ ಅಕಸ್ಮಾತ್ ನಮಗೆ ಆ ಎಸ್ ಮಾಡ್ರೇಟ್ ಹತ್ರ ಹೊರಟೋಯ್ತು ಅಂದ್ಕೊಳ್ಳಿ ಪ್ರೈಸು, ದೆನ್ ವಾಟ್ ವಿಲ್ ಡೂ, ಇಲ್ಲಿಂದ ನಾವು ಸೀದಾ 810 ತನಕ ನಾವು ಪ್ರಾಫಿಟ್ ತೊಗೊತೀವಿ. ದಿಸ್ ಇಸ್ ಎಸ್ ಮ್ಯಾಕ್ಸ್ ಗೇನ್. ನಾವು ವೈ ಇಸ್ ದಿಸ್ ಎಸ್ ಮ್ಯಾಕ್ಸ್ ಗೇನ್? ಬಿಕಾಸ್ ರೆಸಿಸ್ಟೆನ್ಸ್ಗಿಂತ ಮೇಲೆ ಏನಕ್ಕೆ ಹೋಗುತ್ತೆ, ದಟ್ ಇಸ್ ಒನ್ ಕ್ವಶನ್, ರೈಟ್? ಆ್ಯಂಡ್ ಆರ್ ಮ್ಯಾಕ್ಸ್ ಗೇನ್ ಇಲ್ಲಿ ಏನಕ್ಕಿದೆ, ಸೊ ಸಪೋರ್ಟ್ಗಿಂತ ಕೆಳಗಡೆ ಏನಕ್ಕೆ ಹೋಗುತ್ತೆ, ದ್ಯಾಟ್ ಇಸ್ ದ ಸೇಮ್ ಕ್ವಶನ್. ಸೊ ಅದಕ್ಕೋಸ್ಕರ ಇಲ್ಲಿ ಎಸ್ ಮ್ಯಾಕ್ಸ್ ಗೇನ್, ಆರ್ ಮ್ಯಾಕ್ಸ್ ಗೇನ್ ಈ ಥರ ನಮಗೆ ಡೆವಲಪ್ ಆಗಿದೆ ಆರ್ ರಿಸ್ಕಿ ಮತ್ತು ಎಸ್ ರಿಸ್ಕಿನಲ್ಲಿ. ಸೊ ನಮಗೆ ಪ್ರಿಫರಬ್ಲಿ ನಾವೇನು ಮಾಡಬೇಕು, ಎಸ್ ಮಾಡ್ರೇಟಿಂದ ಮಾತ್ರ ನಾವು ಟ್ರೇಡ್ ಮಾಡೋಕ್ಕೆ ಹೋಗಬೇಕು, ಇಲ್ಲ ಆರ್ ಮಾಡ್ರೇಟಿಂದ ಮಾತ್ರ ಟ್ರೇಡ್ ಮಾಡೋಕ್ಕೆ ಹೋಗಬೇಕು ಸಿನಾರಿಯೋ ನಂಬರ್ 9 ಇದ್ದಾಗ. ಓಕೆ, ಸೊ ಇದನ್ನು ನಮಗೆ ತಲೆಯಲ್ಲಿಟ್ಕೊಂಡೆ ವಿ ಹ್ಯಾವ್ ಟು ಆಲ್ವೇಸ್ ಲುಕ್ ಫಾರ್ವರ್ಡ್ ಫಾರ್ ದ ಟ್ರೇಡ್. ಓಕೆ, ಆ ರಿಸ್ಕಿ ಎಸ್ ರಿಸ್ಕಿಲಿ ಮಾಡೋಂಗಿಲ್ಲ ಯಾವುದೇ ಥರ ಟ್ರೇಡು, ಇಟ್ಸ್ ಓಕೆ. ನಿಮಗೆ ಇವತ್ತು ಟ್ರೇಡ್ ಮಿಸ್ ಆದರೂ ಕೂಡ ಡಸಂಟ್ ಮ್ಯಾಟರ್ ಅಟ್ ಆಲ್, ನಿಮಗೆ ಕೇರ್ ಮಾಡೋಂಗಿಲ್ಲ. ಓಕೆ, ಇಲ್ಲಿಂದ ನಿಮಗೆ ರಿವರ್ಸಲ್ ಥರ ಕಾಣಿಸ್ತಿರ್ಬೋದು. ಎಸ್, ಎಷ್ಟೊಂದು ಸತಿ ರಿವರ್ಸ್ ಆಗುತ್ತೆ ಕೂಡ, ಬಟ್ ದ ಥಿಂಗ್ ಈಸ್ ಇಟ್ ಈಸ್ ನಾಟ್ ಟ್ರೇಡಬಲ್. ಇಟ್ಸ್ ಅ ನೋ ಟ್ರೇಡಿಂಗ್ ಝೋನ್ ಥರನೇ ಅಂದ್ಕೊಳ್ಳಿ ನಿಮಗೆ, ನಿಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ ಪ್ರೈಸ್ ಆಕ್ಷನ್ ಭಾಷೆಯಲ್ಲಿ. ಬಟ್ ನೀವು ನೋಡ್ಬೋದು ನೆಕ್ಸ್ಟ್ ಕ್ಯಾಂಡಲ್ ಏನಿದೆ, ಇಟ್ ಈಸ್ ಗೋ ಡೌನ್. ಮೈ ಗಾಡ್, ನೋಡ್ಬೋದು ಇಲ್ಲಿ ನೀವು ಎಷ್ಟು ಚೆನ್ನಾಗಿ ಇಲ್ಲಿ ಮೊಮೆಂಟಮ್ ಕೊಟ್ಟಿದೆ ಅಂತ. ದ ನೆಕ್ಸ್ಟ್ ಕ್ಯಾಂಡಲ್ ಇಲ್ಲಿ ನಮಗೆ ಆಲ್ಮೋಸ್ಟ್ ಎಸ್ ಮಾಡ್ರೇಟ್ ಹತ್ರ ಬಂದ್ಬಿಟ್ಟಿದೆ. ದ್ಯಾಟ್ ಈಸ್ ಸೋ ಗೈಸ್ ಕ್ರೇಜಿ, ರೈಟ್? ಓನ್ಲಿ ಒನ್ ಕ್ಯಾಂಡಲಲ್ಲಿ ನಿಮಗೆ ಎಸ್ ರಿಸ್ಕಿಯಿಂದ ಎಸ್ ಮಾಡ್ರೇಟ್ ಜಸ್ಟ್ ಇನ್ ಅ ಕ್ಯಾಂಡಲ್. ದಿಸ್ ಈಸ್ ಹ್ಯೂಜ್. ದಿಸ್ ಈಸ್ ಅ ಹ್ಯೂಜ್ ಥಿಂಗ್. ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಪಾಯಿಂಟ್ಸ್ ಇದೆ ಅಂತ. ದಿಸ್ ಇಸ್ 51 ಪಾಯಿಂಟ್ಸ್, 51 ಪಾಯಿಂಟ್. ದಿಸ್ ಕ್ಯಾಂಡಲ್ guys, this is 51 points candle. R max gain, that is a S risky also, allinda S moderate continuous ಬಂದಿದೆ. Now you can take a trade. Because it is a moderate trade. Now stop loss ಅಲ್ಲಿ ಇರ್ತೀವಿ ಮನೋಜ್, stop loss will be 24,663. ಇಲ್ಲೇನಿದೆ X max pain, that is gonna be your stop loss. and ನಿಮ್ಮ ಎಂಟ್ರಿ ಪಾಯಿಂಟ್ ಎಸ್ ಮಾಡ್ರೇಟ್ ಬಂದಿದೆ ಆಲ್ರೆಡಿ ಮಾರ್ಕೆಟ್. ಸೊ ವಿಲ್ ಎಂಟರ್ ಇಟ್ ರೈಟ್ ನೌ. ಓಕೆ, ಇವಾಗ ನಾವು ಎಂಟ್ರಿ ಮಾಡ್ತೀವಿ. ಆ್ಯಂಡ್ ಟಾರ್ಗೆಟ್ ಇರುತ್ತೆ 810, 811. ಇಲ್ಲೇನಿದೆ ಎಸ್ ಮ್ಯಾಕ್ಸ್ ಗೇನ್, ಅಲ್ಲಿವರೆಗೂ ನಮ್ಮ ಟಾರ್ಗೆಟ್ ಇಟ್ಕೊತೀವಿ. ಒಂದು ಕಂಡೀಷನ್ ಅರ್ಥ ಮಾಡ್ಕೊಳ್ಳಿ, ಅಕಸ್ಮಾತ್ ಈ ಕಡೆ ಪರ್ಸೆಂಟೇಜ್ ಬೆಳೆದ್ರೆ, ಇಫ್ ದಿಸ್ ಪರ್ಸೆಂಟೇಜ್ ಬೆಳೆದ್ರೆ ನಾವು ನಿಮ್ಮ ಹತ್ರ 2 ಆಪ್ಷನ್ ಇದೆ. ಇಲ್ಲ ನೀವು 2% ಸ್ಟಾಪ್ ಲಾಸ್ ಇಟ್ಕೊಬೋದು. ಫಾರ್ ಎಕ್ಸಾಂಪಲ್, ನೀವು ಎಂಟರ್ ಆಗಿದ್ದರೆ 88% ಅಂದ್ಕೊಳ್ಳಿ, ನಿಮಗೆ ಜಾಸ್ತಿ ರಿಸ್ಕ್ ಬೇಡ, ಜಾಸ್ತಿ ನಿಮಗೆ ತುಂಬ ಅಂದರೆ ನಿಮಗೆ ಯು ಹ್ಯಾವ್ ಟು ಬಿ ವೆರಿ ಸೇಫ್ ಅಂದರೆ ಈ 88-90 ಆದಾಗ ಎಕ್ಸಿಟ್ ಆಗೋಗಿ. ಬಟ್ ನಿಮಗೆ ಯು ಕ್ಯಾನ್ ಟೇಕ್ ಅ ಬಿಟ್ ರಿಸ್ಕ್, ನೋ ಪ್ರಾಬ್ಲಮ್, ನನಗೆ ಸ್ಟಾಪ್ ಲಾಸ್ ಮ್ಯಾನೇಜಬಲ್ ಇದೆ ಅಕಾರ್ಡಿಂಗ್ ಟು ಮೈ ರಿಸ್ಕ್ ಮ್ಯಾನೇಜ್ಮೆಂಟ್, ಯು ವಾಂಟ್ ಟು ಟ್ರೈ ಇಟ್ ಔಟ್. ಆ ಥರ ಇದ್ದರೆ ಇದು 100 ಆಗೋವರೆಗೂ ನೀವು ಟ್ರೇಡಲ್ಲಿ ಇರಬೇಕಾಗುತ್ತೆ. ಇಲ್ಲೇನಿದೆ ಮಾರ್ಕೆಟ್ 89 ಇದೆಲ್ಲ, ಇದು 100% ಆಗೋವರೆಗೂ ನೀವು ಎಸ್ ಮಾಡ್ರೇಟ್ ಇಂದ ಎಂಟ್ರಿ ಎನಿವೇ ತೊಗೊಂಡಿದ್ದೀರ ಆಲ್ರೆಡಿ. ಇವಾಗ ಸ್ಟಾಪ್ ಲಾಸ್ ಇಲ್ಲಿ ಹಾಕಿದ್ದೀರಾ, ಟಾರ್ಗೆಟ್ ಎಲ್ಲ ಹಾಕಿದ್ದಾರೆ. ಸೊ ಇಲ್ಲಿ 100% ಆಗೋವರೆಗೂ ನೀವು ಹೋಲ್ಡ್ ಮಾಡ್ಬೋದು, ಇಲ್ಲ ಟಾರ್ಗೆಟ್ ಹಿಟ್ ಆಗೋವರೆಗೂ ಹೋಲ್ಡ್ ಮಾಡ್ಬೋದು. ಸೊ ನಿಮ್ಮ ಹತ್ರ 2 ಆಪ್ಷನ್ ಇದೆ ಅಷ್ಟೇ. ಓಕೆ, ನೀವಿಲ್ಲಿ ಟಾರ್ಗೆಟ್ ತೊಗೊಳ್ಳಿ ಫಸ್ಟು, ಇಲ್ಲ 100% ಆಗಲಿ. 2ರಲ್ಲಿ ಯಾವ್ದು 100% ಫಸ್ಟ್ ಆಗುತ್ತೆ, ಯು ಟೇಕ್ ಇಟ್ ಆ್ಯಂಡ್ ಯು ಎಕ್ಸಿಟ್ ಫ್ರಮ್ ದ ಮಾರ್ಕೆಟ್. ಬಾಕಿ ಏನು ಯೋಚನೆ ಮಾಡಬಾರ್ದು ನೀವು. ಓಕೆ, ಇಲ್ಲ ಈ ಪರ್ಸೆಂಟೇಜ್ ಇದೆ, ದಿಸ್ ಶುಡ್ ಬಿಕಮ್ 100 ಆರ್ ದಿಸ್ ಶುಡ್ ರೀಚ್ ದ ಮಾರ್ಕೆಟ್. 2ರಲ್ಲಿ ಒಂದೇ, ಅದ್ರ ಬಿಟ್ಟು ಏನು ಬೇರೆ ಆಪ್ಷನ್ಸ್ ಇಲ್ಲ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಓಕೆ, ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡಿಬಿಡೋಣ. ಓಕೆ, ಸೊ ದಟ್ ಮಾರ್ಕೆಟ್ ಅನಾಲಿಸಿಸ್ ಏನಿಲ್ಲ ಇವಾಗ. ಸೊ ಅದಕ್ಕೋಸ್ಕರ ಸೊ ನೋಡ್ಬೋದು ನೀವು ಹಿಂಗೆ ರಿವರ್ಸಲ್, ಪಿನ್ ಟು ಪಿನ್ ರಿವರ್ಸಲ್ ಕೊಟ್ಟಿದೆ ಮಾರ್ಕೆಟ್ ಅಂತ. ಆ್ಯಂಡ್ ದಿಸ್ ಕ್ಯಾಂಡಲ್ ಗೈಸ್, ದಿಸ್ ಇಸ್ ಸೋ ಫಾಸ್ಟ್. ಓ ಮೈ ಗಾಡ್, ಯು ಸಿ ದಿಸ್ ಗೈಸ್, ಎಷ್ಟು ಚೆನ್ನಾಗಿ ಮಾರ್ಕೆಟ್ ಮೊಮೆಂಟಮ್ ಕೊಡ್ತಿದೆ ಇಲ್ಲಿ. ದ್ಯಾಟ್ ಈಸ್ ಬ್ಯೂಟಿಫುಲ್. ಓಕೆ, ಆರ್ ಮ್ಯಾಕ್ಸ್ ಗೇನ್ ಎಸ್ ಎಸ್ ಕೆ ಅಂತ ಬಂದಿದೆ. ನೋ, ಎಸ್ ಮ್ಯಾಕ್ಸ್ ಗೇನ್ ಈಸ್ ಅವರ್ ಟಾರ್ಗೆಟ್. ಇಲ್ಲ ಇದು 100% ಆಗೋಗ್ಲಿ, ಇಲ್ಲ ಇದು ಎಸ್ ಮ್ಯಾಕ್ಸ್ ಗೇನ್ 100% ಬೇಗ ರೀಚ್ ಆಗಲಿ. ಮೈ ಗಾಡ್, ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ರಿಯಲೈಸ್ ಗೈಸ್. ದಿಸ್ ಇಸ್ ಆರ್ ಮಾಡ್ರೇಟ್ವರೆಗೂ ಮಾರ್ಕೆಟ್ ಹೋಗಿದೆ, ಬಟ್ ಐ ಎಕ್ಸಿಟೆಡ್ ಅಟ್ 815 ಇಟ್ ಸೆಲ್ಫ್. ಮೈ ಗಾಡ್, ದಿಸ್ ಈಸ್ like literally 200 points momentum, like legit 200 points momentum. And you can see market ಎಲ್ಲಿವರೆಗೂ ಹೋಗಿದೆ ಅಂತ. and it is not going to stop guys, it is not going to stop. ಇದು ಮೇಲ್ಗಡೆ ಆರ್ ಮ್ಯಾಕ್ಸ್ ಪೇನ್ ತನಕ ಕೂಡ ಹೋಗುವಂಥ ಕೇಪಬಿಲಿಟೀಸ್ ಕೂಡ ಇರುತ್ತೆ. ಬಟ್ ನಮ್ಮ ಎಕ್ಸಿಟ್ ಪಾಯಿಂಟ್ ವಾಸ್ ಹಿಯರ್ ಇಟ್ ಸೆಲ್ಫ್. ನಾವಲ್ಲಿ ಎಕ್ಸಿಟ್ ತೊಗೊಂಡಾಗೋಣ. ಬಟ್ ಯಾರ್ಯಾರಿಗೆ ಇಷ್ಟ ಇದೆ, ದೋಸ್ ಪೀಪಲ್ ಕ್ಯಾನ್
ಟ್ರೈಲ್ ದ ಸ್ಟಾಪ್ ಲಾಸ್. ನಿಫ್ಟಿ ಬುಲ್ ರನ್ ಆಗೋಗಿದೆ, ಪರ್ಸೆಂಟೇಜ್ ಬೆಳೀತಿದೆ, ಅಗ್ರೆಸಿವ್ ಆಗಿದೆ, ಆ್ಯಂಡ್ ಯು ಕ್ಯಾನ್ ಕಂಟಿನ್ಯೂ ಹಿಯರ್ ಆಲ್ಸೋ. ಆರ್ ಮ್ಯಾಕ್ಸ್ ಗೇನ್ ತನಕ ಕೂಡ ಹೋಗುತ್ತೆ, 954 ತನಕ ಕೂಡ ಹೋಗೋ ಚಾನ್ಸಸ್ ಇರುತ್ತೆ, ಓನ್ಲಿ ಇಫ್ ದ ಪರ್ಸೆಂಟೇಜ್ ಇನ್ಕ್ರೀಸ್. ಬಟ್ ಇಲ್ಲಿ ಪರ್ಸೆಂಟೇಜಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರ್ತಿದೆ. ಇಟ್ ಹ್ಯಾಸ್ ಟು ಸಸ್ಟೇನ್ ಮೋರ್ ದೆನ್ 75%. ಆವಾಗ ಮಾತ್ರ ವಿ ವಿಲ್ ಬಿ ಏಬಲ್ ಟು ಈಸಿಲಿ ಗೆಟ್ ದ ಟ್ರೇಡ್. ಓಕೆ, ನಿಮಗಿದು ಅರ್ಥ ಆಗಬೇಕು. ಸೊ ದ್ಯಾಟ್ ಈಸ್ ಇಟ್ ಫಾರ್ ಟುಡೇಸ್ ಮಾರ್ಕೆಟ್ ಅನಾಲಿಸಿಸ್. ಇಟ್ ವಾಸ್ ಅ ಹ್ಯೂಜ್ ಫ್ರಿಕಿನ್ ಮೂಮೆಂಟಮ್. ಐ ಹೋಪ್ ಯು ಗಾಟ್ ದ್ಯಾಟ್. ಸಿಂಪ್ಲಿ ಸಿನಾರಿಯೋ ನಂಬರ್ 9ಅಲ್ಲಿ ನಾವು ಎಸ್ ಮಾಡ್ರೇಟ್ ಇಲ್ಲ ಆರ್ ಮಾಡ್ರೇಟಲ್ಲಿ ಎಂಟ್ರಿ ಮಾಡ್ತೀವಿ. ಸಿನಾರಿಯೋ ಸೇಮ್ ಇದ್ದರೆ, ಆ್ಯಂಡ್ ಆಲ್ಸೋ ನಿಮಗೆ ರಿಸ್ಕ್ ಮತ್ತು ಪ್ರಾಫಿಟ್ ಹಿಂಗಿದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಫ್ ಯು ವಾಂಟ್ ಟು ಜಾಯಿನ್ ದ ಕೋರ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ ಥಿಂಗ್ಸ್, ನಾವು ಯಾವ ರೀತಿ ಟ್ರೇಡ್ ಮಾಡಿದ್ರಿ ಅಂತ, ಯು ಕ್ಯಾನ್ ಜಾಯಿನ್ ದ ಕೋರ್ಸ್. ಇದೇ ನಂಬರ್ಗೆ ನೀವು ವಾಟ್ಸಪ್ ಮಾಡಿ. ಐ ಸೆಂಡ್ ಯು ದ ಕೋರ್ಸ್ ಡೀಟೇಲ್ಸ್. You can join the course and enjoy, guys. See you all in the next one. Bye.